ಶ್ರೀರಾಮನವಮಿ ಹಬ್ಬದ ಆಚರಣೆ ಇಂದು ಎಲ್ಲ ಕಡೆಯೂ ವಿಜೃಂಭಣೆಯಾಗಿ ನಡೆದಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿರುತ್ತಾರೆ. ಹೊಸಕೋಟೆ ಹಾಗೂ ಗ್ರಾಮಾಂತರಗಳಲ್ಲಿ ಆಚರಣೆಯು ಸಡಗರವು ಸಂಭ್ರಮದಿಂದ ಸಾಗಿದ್ದು, ಪಾನಕ, ಮಜ್ಜಿಗೆ, ಹೆಸರುಬೇಳೆ ವಿತರಿಸಿ ಸಂಭ್ರಮಿಸಿರುತ್ತಾರೆ. RK News 365 ಡೇಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ಓ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಬಿಟ್ಟಿರುವ ಬಾಣ ಹನುಮಂತ ಸೀತಮ್ಮ ಲಕ್ಷ್ಮಣನೇ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಎಂಜಲನ್ನೇ ತಿಂದವನು ಭಕ್ತಿಗೆ ಸೊತು. ದಶ ದಿಶೆಯಲ್ಲೋ ಇವ ಮಹಾರಾಜ, ಯುಗ ಪುರುಷನೇ ಈ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭ ಶುಭ ಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜೈಕಾರ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ರಾಮ ಎಲ್ಲ ಸಮಸ್ತ ನಾಡಿಗೂ ಎಲ್ಲ ಭಕ್ತರಿಗೂ ಆಂಜನೇಯ ಸ್ವಾಮಿ ಮತ್ತು ಶ್ರೀರಾಮ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಸಕಲವನ್ನು ಸುಖವಾಗಿರಬೇಕೆಂದು ಸುಖ ಸಂತೋಷದಿಂದ ಇರಬೇಕು. ಈ ವರ್ಷದಲ್ಲಿ ಒಳ್ಳೆ ಮಳೆಯಾಗಿ ಬೆಳೆಗಳಾಗಿ ಸಮೃದ್ಧಿಯಾಗಿ ರೈತರು ಮತ್ತೆ ಬಡವರು ಎಲ್ಲರೂ ಚೆನ್ನಾಗಿರಬೇಕಾಗಿ ನಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ದೇವರ ಆಶೀರ್ವಾದ ಇರಬೇಕು. ಸರ್ವಾನು ಜನ ಸುಖಿನೋ ಭವಂತು. ನಮಸ್ತೆ. ಹೊಸಕೋಟೆಯಲ್ಲಿ ಈ ಕೋಟೆ ಆಂಜನೇಯ ಸ್ವಾಮಿ ಸಾವಿರಾರು ವರ್ಷದ ಇತಿಹಾಸ ಇದೆ. ಅಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಉಳಿಸಿಕೊಂಡವ್ರೆ. ಒಳ್ಳೆಯದು ಆಗಿದೆ. ಇಲ್ಲಿ ಪ್ರತಿ ಶುರುವಾರ ಬಂದರೆ ಏನು ಒಂದು ನಾವು ಹೊರಗಡೆ ಹೋದರೆ ಒಂದು ಉಲ್ಲಾಸ ಇರ್ತದೆ, ಕೆಲಸಗಳು ಸಕ್ಸಸ್ ಆಗ್ತಾ ಇದೆ. ಹಾಗಾಗಿ ಈ ದೇವಸ್ಥಾನ ಇತಿಹಾಸ ಇರೋದ್ರಿಂದ ಇಲ್ಲೊಂದು ಪವರ್ ಇದೆ. ಇಲ್ಲಿ ರಿಯಲಿ ಹೇಳಬೇಕಂದ್ರೆ ಇಲ್ಲಿ ಬಂದು ಹೋದವ್ರಿಗೆ ಒಳ್ಳೇದಾಗ್ತಾ ಇದೆ, ಹೋಗೋ ಕೆಲಸಗಳು ಸಕ್ಸಸ್ ಆಗ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಭಕ್ತಾದಿಗಳು ಈ
ಈ ಆಂಜನೇಯ ದೇವಸ್ಥಾನಕ್ಕೆ ಬಂದು ನಮ್ಮ ಕೋಟೆ ಹಳೆ ಟೌನ್ ಇದು. ಹಳೆ ಟೌನ್ ಕೋಟೆ ಅಂತ ಅಂದರೆ ತುಂಬ ಹೆಸರುವಾದ ಜಾಗ ಇದು ಹಿಂದೆ ನಮ್ಮ ಕಾರ್ಮಿಕರು, ನಮ್ಮ ಹಳೆ ಜನಗಳು ಒಂದು ವಾಟರ್ ಟ್ಯಾಂಕ್ ಮಾಡಿದ್ರು. ಅದರಲ್ಲಿ ಒಂದು ಸುಮ್ಮನೆ ಪೇಂಟಿಂಗಲ್ಲಿ ಒಂದು ಆಂಜನೇಯ ಸ್ವಾಮಿ ಒಂದು ಭಕ್ತಾದಿ ಅಂದ್ಬಿಟ್ಟೇಳಿ ವರ್ಷ ಪ್ರತಿ ವರ್ಷ ಶ್ರೀರಾಮನವಮಿ ಅದೆಲ್ಲ ಆಚರಣೆ ಮಾಡ್ಕೊಂಡ್ಬರ್ತಿದ್ರು. ಅದೇ ಇದರಲ್ಲಿ ಒಂದು ಕೋತಿ ಬಂದು ಇಲ್ಲಿ ಬಂದು ಪ್ರತಿಷ್ಠಾಪನೆ ಆಗಿ ಅದು ಒಂದು ಸ್ಮರಣೆ ಇಲ್ಲಿ ಮರಣ ಹೊತ್ತು. ಅದ್ರ ಪ್ರಯುಕ್ತ ನಮ್ಮ ತಾಲೂಕು ಯುವ ಸಾಹೇಬರು, ತಾಲೂಕು ಪಂಚಾಯತ್ ಮತ್ತು ತಾಲೂಕು ನಮ್ಮ ಕಚೇರಿಯಿಂದ ಮತ್ತೆ ಗಣ್ಯ ವ್ಯಕ್ತಿಗಳು ಎಲ್ಲ ಸೇರಿ ಇಲ್ಲಿ ಟ್ಯಾಂಕ್ ಆಂಜನೇಯ ಸ್ವಾಮಿ ಅನ್ನೋ ಬಗ್ಗೆ ನಮ್ಮ ಹೊಸಕೋಟೆ ತಾಲೂಕು ಮತ್ತೆ ಕೋಟೆ ಸಂದರ್ಭಕ್ಕೆ ಇದೊಂದು ಆಂಜನೇಯ ಸ್ವಾಮಿ ಅಂತ ಅಂದ್ಬಿಟ್ಟು ಒಂದು 2 ವರ್ಷ ಆಯ್ತು ಇಲ್ಲಿ ಪ್ರತಿಷ್ಠಾಪನೆ ಆಗಿ. ಇಲ್ಲಿ ಅಲ್ಲಿಂದ 10 ವರ್ಷ ತುಂಬ ಚೆನ್ನಾಗಿ ನಡೀತಿತ್ತು. ನಮ್ಮ ಯುವಕರೆಲ್ಲ ಚೆನ್ನಾಗಿ ಮಾಡ್ಕೊಂಡ್ಬರ್ತಿದ್ರು. ಇದು ಕಲ್ಲಿನಲ್ಲಿ ಕೆತ್ತನೆ ಮಾಡಿ ಹೆಂಗೆ ಶಿಲೆ ಒಂದು ಕಲ್ಲು ಒಂದು ದೇವರು ಅಂದ್ಬಿಟ್ಟು ಹೇಳಿ ಹೆಂಗೆ ಹೇಳಿದ್ರಲ್ಲ, ಇದು ಒಂದು ಟ್ಯಾಂಕಲ್ಲಿ ಒಂದು ಪೇಂಟಿಂಗಲ್ಲಿ ಮಾಡಿಬಿಟ್ಟು ಆಂಜನೇಯ ಸ್ವಾಮಿ ಅಂತ ಹೇಳಿದ್ರು ಶಿಲೆಯನ್ನಾಗಿ ಮಾಡಿಬಿಟ್ಟು ನಮ್ಮ ಹೊಸಕೋಟೆ ಕೋಟೆ ವಿಭಾಗಕ್ಕೆ ಒಂದು ಉತ್ತರ ಭಾಗಕ್ಕೆ ಒಂದು ಒಳ್ಳೆ ಹೆಸರುವಾಸಿ ಆಯ್ತಿದ್ದು. ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ, ಶ್ರೀರಾಮ ಜಯರಾಮ ಜಯ ಜಯ ರಾಮ ಅಂದ್ಬಿಟ್ಟು ನಮ್ಮ ಅಯೋಧ್ಯೆಯಲ್ಲಿ ಏನಿತ್ತಾರ ಮಾಡಿದ್ರಲ್ಲ ಅದು ರಾಮನ ಪ್ರತ್ಯಕ್ಷ ಆಗಿ ಇದು ಒಂದು 2 ವರ್ಷದಿಂದ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಎಲ್ಲ ಭಕ್ತಾದಿಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಕೋಟೆ ಭಾಗಕ್ಕೆ ಆಂಜನೇಯ ಸ್ವಾಮಿ ನಮ್ಮ ತಾಲೂಕು ಪಂಚಾಯತ್ಗೆ ಮತ್ತು ತಾಲೂಕು ಆಫೀಸರ್ ಇರ್ತಕ್ಕಂಥ ನಮ್ಮ ಕಾರ್ಯಕ್ರಮ ಬಂಧುಗಳು ಇದಕ್ಕೆಲ್ಲ ಸಹಕಾರ ಕೊಡೋಕ್ಕಾಗಿ ನಾವು ವಿನಂತಿ ಮಾಡ್ಕೊಳ್ತೀವಿ. ಪ್ರತಿ ವರ್ಷ ಇದೇ ಥರ ಕಾರ್ಯಕ್ರಮ ನಡೀಬೇಕು, ಇದೇ ಥರ ಅನ್ನದಾನ ಕಾರ್ಯಕ್ರಮ ನಡೀಬೇಕು, ಇದೇ ಥರ ಇನ್ನು ಮುಂದೆ ಅತಿ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನಡೀಬೇಕು ಅಂತ ನಾವು ಕೇಳ್ಕೊಳ್ತೇವೆ. ನಮ್ಮ ಹೆಸರು ನರಸಿಂಹಪ್ಪ, ಸ್ಟಾಂಪೇಟ್. ಇವತ್ತು ಹೊಸಕೋಟೆ ಟೌನಲ್ಲಿ ಶ್ರೀರಾಮನವಮಿ ಹಬ್ಬ ಆಚರಿಸ್ತಾ ಇದ್ದೀವಿ. ನಾವು ಅಲ್ಲಿಂದ ಬರ್ತಾ ಇದ್ದೀವಿ. ಹೊಸಕೋಟೆಯಿಂದ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಸ್ಟಾಫ್ ಬ್ಯಾಂಕ್ ಕಡೆ ದೇವರಿಗೆ ಕೈಗೊಂಡು ಅಂತ ಬಂದಿದ್ದೀವಿ. ಎಲ್ಲ ಕಡೆ ಹೋಗ್ಬಿಟ್ಟು ಶ್ರೀರಾಮನವಮಿ ತುಂಬ ಸರ್ ಎಲ್ಲಿಂದ ಬರ್ತಾ ಇದ್ದೀವಿ? ಸರ್ ಇಲ್ಲೇ ಹೊಸಕೋಟೆಯಿಂದ ಬರ್ತೀವಿ ನಾವು. ಎಷ್ಟು ವರ್ಷ ಬರ್ತಾ ಇದ್ದೀವಿ ಸರ್? ಸರ್ 3 ಇಯರ್ಸಿಂದ ಬರ್ತಾ ಇದ್ದೀವಿ ಸರ್. ದೇವಸ್ಥಾನ 3 ಇಯರ್ಸಿಂದ ಬರ್ತಾ ಇದ್ದೀವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಮತ್ತು ಇದು ಶ್ರೀರಾಮನವಮಿ ಅಲ್ವಾ, ವಿಶೇಷ ಪೂಜೆ ಎಲ್ಲ ಮಾಡ್ತಾ ಇದ್ದು ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ನಡೀತಿದೆ. ಶ್ರೀರಾಮ ದೇವರ ಪೂಜೆ ಇಲ್ಲಿ ತುಂಬ ಚೆನ್ನಾಗಿ ನಡೀತಿದೆ. ನಮ್ಮ ಸ್ಟಾಫ್ ಜೊತೆ ಬಂದಿದ್ದೀವಿ ಬ್ಯಾಂಕ್ ಕಡೆ. ನಮ್ಮ ತಾಯಿಯವರು ಆಂಜನೇಯನ ದೇವಸ್ಥಾನ ಅಂತ ಒಂದು ಮಂಗ ಸಾಕೊಂಡಿದ್ರು. ಅದು ಹೋದ್ಮೇಲೆ ನಾವು ಅದರ ಸಮಾಧಿ ಮಾಡಿಬಿಟ್ಟು ಅದ್ರ ಮೇಲೆ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆಂಜನೇಯನ ಪ್ರತಿಷ್ಠಾಪನೆ ಮೇಲೆ ರಾಮರು ಅಲ್ಲೇ ಇರಬೇಕು ಆಂಜನೇಯನ ಹತ್ರ ಅಂತ ಅಂದ್ಬಿಟ್ಟು ರಾಮರನ್ನ ತಂದು ನ್ಯೂಸ್ ಅಪ್ಡೇಟ್ ಹಾಗೂ ಅಡ್ವರ್ಟೈಸ್ಮೆಂಟ್ಗಾಗಿ ಸಂಪರ್ಕಿಸಿ RK ನ್ಯೂಸ್ 365 ಡೇಸ್. ಸಂಪರ್ಕಿಸುವ ಸಂಖ್ಯೆ 9483348994 9483331710.